ಸರ್ ಅಲ್ಲ ಕೇಳಿಸ್ಕೊಳ್ಳಿ ಸರ್ ಕೇಳಿಸ್ಕೊಳ್ಳಿ ವಿಡಿಯೋ ಮಾಡ್ಕೊತೀರಾ ಮಾಡ್ಕೊಳ್ರಿ ಹೇಳಿ ದಬ್ಬಾಳಿಕೆ ಮಾಡ್ತಿರೋದು ನೀವು ಯಾರು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸರ್ ದಬ್ಬಾಳಿಕೆ ಮಾಡ್ತಿರೋದು ನೀವು ಸರ್ ಕಂಪ್ಲೇಂಟ್ ಕೊಡಿ ಸರ್ ಯಾಕೆ ಕೊಡ್ಲಿ ನಾನು ದಬ್ಬಾಳಿಕೆ ಮಾಡ್ತಿದ್ದೀನಿ ಅಲ್ವಾ ದಬ್ಬಾಳಿಕೆ ಎಷ್ಟೊತ್ತಾಯ್ತು 1 ಅವರ್ ಸುಮ್ಮನೆ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ನ್ಯೂಸೆನ್ಸ್ ನಾವಲ್ಲ ಈಗ ಏನ್ ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಯಾರು ಆಯ್ತು ಥ್ಯಾಂಕ್ ಯು ಫೇಸ್ ಮಾಡ್ತೀವಿ ಮಾಡ್ಕೊತೀವಿ ಥ್ಯಾಂಕ್ ಯು ಲೀಗಲ್ ಆಗಿದೀವಿ ನಾವು ಥ್ಯಾಂಕ್ ಯು ಬ್ರದರ್ ಕಳ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ಥ್ಯಾಂಕ್ ಯು ಬ್ಲಾಕ್ ಮೇಲ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಿಲ್ಲ ಥ್ಯಾಂಕ್ ಯು ಆಯ್ತು ಓಕೆ 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 ನಿನ್ನಂತರ ವಿಡಿಯೋ ಮಾಡೋ 1000 ಜನ ಬರ್ತಾರೆ ಆಯ್ತು ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಮಹೇಶ್ ಅಂತ ಬರ್ಕೋ ಓಕೆ ಹೌದಾ ಅಲ್ಲ ಇಷ್ಟೊತ್ತು ಬಿಲ್ ಕೊಡ್ತಿರಲಿಲ್ಲ ನೀವು ಫಾರ್ಮಸಿ ಇನ್ಚಾರ್ಜ್ ಬಿಲ್ ಕೊಡ್ತಿರಲ್ಲ ಸರ್ ಇವತ್ತು 31st ಇಯರ್ ಎಂಡಿಂಗ್ ಅಲ್ಲ ಸಾರ್ವಜನಿಕ ತಿಳುವಳಿಕೆ ನೋಟಿಸ್ ಎಲ್ಲ ಹಾಕಿದ್ದೀರಾ ಏನಕ್ಕೆ ಅಂದ್ರೆ ಬಿಲ್ ಕೊಡದೆ ಇದು ಮಾಡ್ಬಿಡ್ತೀರಾ ನೀವು ಫಾರ್ಮಸಿ ಇನ್ಚಾರ್ಜ್ ಆಗ್ಬಿಟ್ರ ಅಲ್ಲ ಫಾರ್ಮಸಿ ಇನ್ಚಾರ್ಜ್ ಆಗ್ಬಿಟ್ರೆ ನೀವೇನು ಆತರ ಕ್ವಶನ್ ಮಾಡೋದು ಹೌದು ಪಬ್ಲಿಕ್ ಕ್ವಶನ್ ಮಾಡ್ತೀವಿ ಏನು ಕ್ವಶನ್ ಮಾಡ್ತೀರಾ ಅಂದ್ರೆ ಕೊಡಲ್ಲ ಅಂತ ಹೇಳಿಲ್ಲ ಅಲ್ವಾ ನಿಮ್ಗೆ ಯಾರು ಕೊಡಲ್ಲ ಅಂತ ನಾನು ಒಬ್ಬನಿಗೆಲ್ಲ ಎಲ್ಲರಿಗೂ ಕೊಟ್ಟಿಲ್ಲ ಬಿಲ್ಸ್ ಎಲ್ರಿಗೂ ಕೊಡ್ತೀವಿ ಪ್ರತಿಯೊಬ್ಬರು ಬಿಲ್ ಆಗುತ್ತೆ ನಾವು ವಿತೌಟ್ ಬಿಲ್ ಮಾಡೋದೇ ಇಲ್ಲ ಇನ್ವಾಯ್ಸ್ ಮಾಡಲ್ಲ ಅದು ಅರ್ಥ ಆಯ್ತಾ ವಿತೌಟ್ ಇನ್ವಾಯ್ಸ್ ಮಾಡೋದೇ ಇಲ್ಲ ವಿತೌಟ್ ಇನ್ವಾಯ್ಸ್ ಅಲ್ಲ ನೀವು ಯಾವ ಡಿಪಾರ್ಟ್ಮೆಂಟ್ ಅವರು ಯಾರು ನೀವು ಪಬ್ಲಿಕ್ ಯಾರು ಕೇಳಕ್ಕಾರೆ ಪಬ್ಲಿಕ್ ಹೇಳೋ ಅಧಿಕಾರ ಇದೆ ರೈಟ್ಸ್ ಹೌದು ಪಬ್ಲಿಕ್ ಗಲಾಟೆ ಅವರು ಪಬ್ಲಿಕ್ ಕೇಳಿ ಅವ್ರು ಕೇಳಿ ಅವರು ಕೇಳಿ ಕೊಡಲ್ಲ ಅಂತ ಹೇಳಿದ್ರೆ ಬನ್ನಿ ಯಾರು ಕೊಡಲ್ಲ ಅಂತ ಹೇಳಿದ್ರೆ ಆಮೇಲೆ ಏನಕ್ಕೆ ಕೊಟ್ರು ಆಮೇಲೆ ಹೆಂಗ್ ಕೊಟ್ರು ಕಾಮನ್ ಸೆನ್ಸ್ ಫಸ್ಟ್ ನೀವು ಇಟ್ಕೊಳ್ಳಿ ಸರ್ ನೀವು ನಮಗ್ ಮಾತಾಡಬೇಡಿ ಕಾಮನ್ ಸೆನ್ಸ್ ಅರ್ಥ ಆಯ್ತಾ ಇಯರ್ ಎಂಡಿಂಗ್ ಅಲ್ಲಿ ಇಯರ್ ಎಂಡಿಂಗ್ ಮಾಡ್ತಾ ಇದ್ದಾರೆ ಪ್ರೊಸೆಸಿಂಗ್ ಇದೆ ಸಾಫ್ಟ್ವೇರ್ ಅದನ್ನ ಸಾರ್ವಜನಿಕ ತಿಳುವಳಿಕೆ ನೋಟಿಸ್ ಹಾಕ್ಬೇಕು ಇವತ್ತು ಇಯರ್ ಎಂಡ್ ಇದೆ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಬೋರ್ಡ್ ಹಾಕ್ಬೇಕು ಈಗ ಅದು ನಿನಗೆ ಕೊಡಲ್ಲ ಯಾರಿಗೂ ಕೊಡಲ್ಲ ಅಂತ ಹೇಳಿಲ್ಲ ಒಂದ್ ನಿಮಿಷ 2 ನಿಮಿಷಕ್ಕೆ ಬಿಲ್ ಅಲ್ಲ ಸುಮಾರು ಜನ ನಿಂತಿದ್ದಾರೆ ಪೇಷಂಟ್ ಎಮರ್ಜೆನ್ಸಿ ಇರುತ್ತೆ ಎಮರ್ಜೆನ್ಸಿ ಡಾಕ್ಟರ್ಗೆ ಡಿಸ್ಟರ್ಬ್ ಮಾಡೋದು ಅನ್ಯಾಯ ಮಾಡಿದಾರ ಮೋಸ ಮಾಡಿದಾರ ಅದನ್ನ ತೋರಿಸಿ ನಿಮ್ಗೆ ಬಿಲ್ ಕೊಡಲ್ಲ ಅಂತ ಹೇಳಿದಾರ ಬಿಲ್ ಕೊಡಲ್ಲ ಅಂದ್ರೆ ನನ್ನ ಕೇಸ್ ಹಾಕಿ ಈಗ ಬನ್ನಿ ನಾನು ಬರ್ತೀನಿ ಕೇಸ್ ಹಾಕಿ ಕಂಪ್ಲೇಂಟ್ ಕೊಡಿ ಕೇಸ್ ನಿಮ್ ಮುಂದೆ ನಾವು ಕರ್ಕೊಂಡೋಗಿ ಏನಕ್ಕೆ ನೀವು ಒಳ್ಳೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ನಾವು ಕೇಳಿದ ತಪ್ಪ ಇಯರ್ ಎಂಡಿಂಗ್ 31st ಮಾರ್ಚ್ ಸರ್ ನಾವು ಕೇಳ್ತೀವಿ ತಪ್ಪ ನಿಮ್ಗೆ ಪ್ರಶ್ನೆ ಮಾಡೋದು ತಪ್ಪ ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳಿ ಆಮೇಲೆ ಕೊಟ್ಟಿದ್ದಾರೆ ಬಿಲ್ಲ ಕೊಡೋ ಪ್ರಶ್ನೆ ಸರ್ ಒಂದ್ ನಿಮಿಷ ವೆಯ್ಟ್ ಮಾಡಿ ಅಂತ ಹುಡುಗರು ಹೇಳಿದಾರೆ ಕೊಡ್ತೀನಿ ಅಂತ ಹೇಳಿದಾರೆ ಯಾರು ವೆಯ್ಟ್ ಮಾಡಿ ಕೇಳ್ರಿ ಯಾರು ವೆಯ್ಟ್ ಮಾಡಕ್ ಹೇಳ್ತಾರೆ ಯಾರು ಏನು ಇವತ್ತು ಕೊಡದ ಬಿಲ್ ಅಂತ ಹೇಳಿದ್ರೆ ನಿಮ್ಮಲ್ಲಿ CCTV ಫುಟೇಜ್ ತೆಗೆದು ನೋಡು ಸಾಫ್ಟ್ವೇರ್ ಕೊಡೋರು ಪ್ರತಿಯೊಬ್ಬರು ಅದನ್ನೇ ಮಾಡೋದು ಆಯ್ತಾ ನಾನ್ ಮಾಡ್ದಂಗೆ ಮಾಡೋದು ಪ್ರತಿ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರು ಎಲ್ಲಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೋ ಇಯರ್ ಎಂಡಿಂಗ್ ಅಲ್ಲಿ ಇಲ್ಲ ಅಲ್ಲೂ ರಿಸ್ಟ್ರಿಕ್ಷನ್ ಆಗುತ್ತೆ ಎಲ್ಲ ಒಂದು ತಿಳುವಳಿಕೆ ನೋಟಿಸ್ ಅಲ್ಲಿವರೆಗೂ ನಾವು ಅವಕಾಶನೇ ಕೊಟ್ಟಿಲ್ಲ ಯಾಕೆಂದ್ರೆ ನಿಮ್ಗೆ ನಾನು ಟೈಮ್ ಕೊಡಿ ಹಾಕೊಡ್ತೀನಿ ಅಂತ ಹೇಳಿದಾರೆ ಆಯ್ತಾ ಒಂದ್ 2 ನಿಮಿಷ ವೆಯ್ಟ್ ಮಾಡೋ 15 ನಿಮಿಷ ಅಲ್ಲ ಈಗ ಆಯ್ತಲ್ಲ ಸರ್ ಬಿಡಿ ಈಗ ಫಾರ್ಮಸಿ ಅವ್ರು ಮುಗಿತಾ ಸರ್ ಈಗ ನಿಮ್ KPM ಲಾಗಿನ್ ಪ್ರಕಾರ ಎಲ್ಲಿ ಸರ್ ಹಾಕಿದ್ದೀರಾ ಡಾಕ್ಟರ್ಸ್ ಲೇಟೆಸ್ಟ್ ಇಲ್ಲಿ ಹಾಕಿದ್ದೀರಾ ಸರ್ ಡ್ಯೂಟಿ ಡಾಕ್ಟರ್ಸ್ ಅಲ್ಲ ಡ್ಯೂಟಿ ಡಾಕ್ಟರ್ಸ್ ಪಟ್ಟಿ ಇಲ್ಲಿ ಹಾಕಿದ್ದೀರಾ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಕಾರ್ಯನಿರ್ವಹಣೆ ಮಾಡ್ತಾರೆ ಅಂತ ಡಾಕ್ಟರ್ಸ್ ಪಟ್ಟಿ ಇಲ್ಲಿ ಹಾಕಿದ್ದೀರಾ ಸರ್ ಹಾಕಿದ್ದೆ ತೆಗೆದಾಕಿದ್ದೀವಿ ಯಾಕೆ ಸರ್ ಯಾಕೆ ತೆಗೆದಾಕಿರ ಸರ್ ಇಲ್ಲಿ ಟೈಲ್ಸ್ ಹಾಕಿದಾಗ ಮುರಿದೋಗಿದೆ ಮತ್ತೆ ಹೊಸದು ಮಾಡಕ್ ಕಳ್ಸಿದೀನಿ ಅದು ಪ್ರೂಫು ಇದೆ ತೋರಿಸ್ಲಾ ಅಲ್ಲ ಹಾಕ್ಬೇಕಲ್ವ ಸರ್ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಅಲ್ಲಿ ಟೈಲ್ಸ್ ಹಾಕಿದಾಗ ಇಲ್ಲಿ ಹೊಸ ಟೈಲ್ಸ್ ಹಾಕಿದಾಗ ತೆಗ್ಸಿದ್ದೀನಿ ಅದು ಹಾಕ್ಸಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ನೀವು ಸುಮ್ಮನೆ ಇದು ಮಾಡ್ತಾ ಇದ್ದೀರಲ್ಲ ಆಯ್ತು ಬನ್ನಿ ಏನ್ ಮಾಡ್ಬೇಕು ನಾನು ಈಗ ನಾವೇನ್ ಮಾಡ್ಬೇಕು ಹಾಸ್ಪಿಟಲ್ ಅವರು ನಿಮ್ಮನ್ನೇ ಕೇಳ್ತಾ ಇದೀವಿ ನಾವು ನಮ್ಮನ್ನೇ ನಂದೇ ಫಾರ್ಮಸಿ ಇನ್ಚಾರ್ಜ್ ಇನ್ನೊಂದು ಕೇಳ್ಬೇಕು ನೀವು ಇನ್ನೊಂದು ಯಾರು ಕೇಳ್ಬೇಕು ಸರ್ ಈಗ ಫಾರ್ಮಸಿ ಬಿಲ್ ಕೊಟ್ರ ಮುಗಿದಿಲ್ಲ ಇನ್ನೇನ್ ಕೇಳ್ತೀರಾ ನೀವು ಅಂದ್ರೆ ಎನ್ಕ್ವೈರಿ ಮಾಡಕ್ಕೆ ಆಫೀಸರ್ ಎನ್ಕ್ವೈರಿ ಆಫೀಸರ್ ಇದಾರೆ ಕರ್ಕೊಂಬನ್ನಿ ಕರ್ಕೊಂಬನ್ನಿ ನೋಟಿಸ್ ಕೊಟ್ಟಾಗ ಆನ್ಸರ್ ಮಾಡ್ತೀವಿ ನಮ್ಗೆ ದಬ್ಬಾಳಿಕೆ ಮಾಡೋದು ಬೇಕಾಗಿಲ್ಲ ಸರ್ ಇದೇ ಮಾತು ನೋಡಿ ಸರ್ ಇದೇ ಸರ್ ಸರ್ ಕೇಳಿಸ್ಕೊಳ್ಳಿ ಹೇಳ್ತಾ ಇದಾರೆ ಸರ್ ಸರ್ ಅಲ್ಲ ಕೇಳಿಸ್ಕೊಳ್ಳಿ ವಿಡಿಯೋ ಮಾಡ್ಕೊತೀರಾ ಮಾಡ್ಕೊಡ್ರಿ ಹೇಳಿ ದಬ್ಬಾಳಿಕೆ ಮಾಡ್ತಿರೋದು ನೀವು ಯಾರು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸರ್ ಮಾಡ್ತಿರೋದು ನೀವು ಕಂಪ್ಲೇಂಟ್ ಕೊಡಿ ಸರ್ ಯಾಕೆ ಕೊಡ್ಲಿ ನಾನು ದಬ್ಬಾಳಿಕೆ ಮಾಡ್ತಿದ್ದೀನಿ ಅಲ್ವಾ ಎಷ್ಟೊತ್ತಾಯ್ತು 1 ಅವರ್ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನ್ಯೂಸೆನ್ಸ್ ನಾವಲ್ಲ ಈಗ ಏನ್ ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಯಾರು ಆಯ್ತು ಥ್ಯಾಂಕ್ ಯು ಫೇಸ್ ಮಾಡ್ತೀವಿ ಮಾಡ್ಕೊತೀವಿ ಥ್ಯಾಂಕ್ ಯು ಲೀಗಲ್ ಆಗಿದೀವಿ ನಾವು ಥ್ಯಾಂಕ್ ಯು ಬ್ರದರ್ ಕಳ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ಥ್ಯಾಂಕ್ ಯು ಬ್ಲಾಕ್ ಮೇಲ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಿಲ್ಲ ಥ್ಯಾಂಕ್ ಯು ಆಯ್ತು ಓಕೆ ನಿನ್ನಂತರ ವಿಡಿಯೋ ಮಾಡೋ 1000 ಜನ ಬರ್ತಾರೆ ಆಯ್ತು ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಮಹೇಶ್ ಅಂತ ಬರ್ಕೋ ಓಕೆ ಅಲ್ಲ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಲ್ಲ ಈಗ ಕೇಳಿಸ್ಕೊಳ್ಳಿ ನಾವು ಬಿಲ್ ಕೇಳಿ ತಪ್ಪ ನಾವು ಬಿಲ್ ಕೇಳಿ ತಪ್ಪ ಸರ್ ನಾವು ಆಯ್ತು ಹೇಳೋಣ ಅಲ್ಲ ಬಿಲ್ ಕೇಳಿ ತಪ್ಪ ನಾವು ಆಯ್ತು ಹೇಳೋಣ ಅವ್ರಿಗೆ
ಅದೇನು ಆಫ್ ಮಾಡ್ರಿ ಅದು ಅಲ್ಲ ಇಂಥ ದಾದಾಗಿರಿ ಬರ್ತೀವಿ ನಾವು. ಆಫ್ ಮಾಡಪ್ಪ ನೀನು. ಇವತ್ತು ನಿಮ್ಮ ಮೆಡಿಕಲ್ ಬಿಲ್ ಯಾಕೆ ಕೊಡ್ತಾ ಇಲ್ಲ? ಇಯರ್ ಎಂಡ್ ಆಲ್ಟರ್ನೇಟ್ ಬಿಲ್ ಕೊಡ್ತೀವಿ. ಎಲ್ಲಿ ಕೊಡ್ತಾ ಇದ್ದೀರಾ? ಕೊಡ್ತಾರೆ, ಹೋಗಿ ಹೋಗಿ ಅಲ್ಲಿ ಕೇಳಿ ಕೊಡ್ತಾರೆ ಆಲ್ಟರ್ನೇಟ್ ಬಿಲ್. ಎಲ್ಲಿ ಕೊಡ್ತಿದ್ದಾರೆ ಸರ್? ಮೆಡಿಕಲ್ ಹೋಗಿ ಕೇಳಿ ಕೊಡ್ತಾರೆ ಸರ್. ಮೆಡಿಕಲ್ ಅಲ್ಲ, ಈಗ ನಿಮ್ಮ ಹಾಸ್ಪಿಟಲ್ KPMA ಆಕ್ಟ್ ರೂಲ್ ಪ್ರಕಾರ ಈಗ ನಿಮ್ದು ಕೂಡ ಕೊಡ್ತಾರೆ, ಹೋಗಿ ಅಂತ ಹೇಳಿ. ಅಲ್ಲ ಹೇಳ್ತಿದ್ರಲ್ಲ, ಈಗ ಬಿಲ್ ಕೊಡ್ಲ ಅಂದ್ರೆ ಎದುರಿಸ್ತಾರೆ ಅಂತ THO ಮೇಡಮ್ ಅಂತ ಏನ್ ಎದುರಿಸ್ತಾರೆ ನಿಮ್ಮನ್ನ? ಒಂದ್ ನಿಮಿಷ, ನೀವು ಕೇಳಿದ್ದೇನು? ಏನಂತ? ವಿಡಿಯೋ ಹಾಕ್ಲಾ ಬೇಡವಾ ಅಂತ. ಸರ್ ಹೌದು ಸರ್, ಇಷ್ಟ. ಹೌದು ಸರ್. ವಿಡಿಯೋ ಹಾಕೋದು ನಿಮ್ ಇಷ್ಟ ಅಂತ ಸರ್ ಹೌದು, ಗ್ರಾಹಕರಿಗೆ ಫಸ್ಟ್ ಬಿಲ್ ಕೊಡಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಬಿಲ್ ಯಾರು ಕೊಡಲ್ಲ ಅಂದ್ರು. ಬಿಲ್ ನಾನು ಕೊಡಲ್ಲ ಹೋಗ್ಲಿ ಅಂತ ಹೇಳಿದ್ ನನಗೆ. ಅಲ್ಲ ಈಗ ಬಿಲ್ ಕೊಡಲ್ವಾ ಅಂತ ಕೇಳಿದಕ್ಕೆ ನಾನು ಕೇಳಿ ಸರ್ ಡಾಕ್ಟರ್ಸ್ ಇದೀರಲ್ವಾ ನೀವು? ವಿಡಿಯೋ ಮಾಡಿ ಹಾಕ್ಲಾ ಅಂದ್ರಿ. ಸರ್ ಹಾಕೋದಲ್ಲ, ಹಾಕ್ತೀವಿ ಸರ್. ವಿಡಿಯೋ ಮಾಡಿ ಹಾಕ್ಲಾ ಅಂತ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳ್ದೆ, ನಿಮ್ ಇಷ್ಟ. ನಿಮ್ ಸರ್ ಹೌದು ಸರ್, ಕೇಳ್ತಾ ಇದೀವಿ. ಅದ್ರಲ್ಲೇನು ಏನಾದ್ರು ಡಿಮ್ಯಾಂಡ್ಸ್ ಇಡ್ತಾ ಇದೀವಾ ಅಥವಾ ನಿಮ್ ಬ್ಲಾಕ್ ಮೇಲ್ ಮಾಡ್ತಾ ಇದೀವಾ? ನಾನೇನಾದ್ರು ಡಿಮಾಂಡ್ಸ್ ಅಲ್ಲ ಈಗ ಹೇಳ್ತಿದ್ದೀರಾ ನೀವು, ಈಗ ಹೇಳ್ತಾ ಇದ್ರಲ್ಲ ಸರ್. ಏನು ಕೇಳಿದ್ರಿ ವಿಡಿಯೋ ಹಾಕ್ಲಾ ಅಂತ? ಹೌದು ಸರ್. ಏನು ಕೇಳಿದ್ರಿ ವಿಡಿಯೋ ಹಾಕ್ಲಾ ಅಂತ? ಇರಿ ಬ್ರದರ್, ವಿಡಿಯೋ ನೀವೇನು ಇರಿ ಅದ್ರ ಒಳ್ಳೆ ಕಥೆ ಆಯ್ತಲ್ಲ. ಏನು ನೀವೇನು ಕೇಳಿದ್ರಿ ವಿಡಿಯೋ ಯಾರು? ಅಂತ? ಅಲ್ಲಿ ಫಸ್ಟು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಬಿಲ್ ಕೊಡ್ತಲ್ಲ ಗ್ರಾಹಕರಿಗೆ, ಅರ್ಥ ಆಯ್ತಾ? ಕೊಡ್ತೀನಿ ಹೋಗಿ. ಆಯ್ತು ಸರ್, ಹೇಳಿ ಕೊಡ್ಸಿಲ್ಲ. ಈಗ ಎಲ್ಲರಿಗೂ ಕೊಡ್ಸ್ಬೇಕು ಸರ್ ನೀವು. ಹೇಳಿದೀನಿ, ಹಾ, ಎಲ್ಲ ಕೊಡಕ್ಕೆ ಹೇಳಿದೀನಿ. ಈಗ ಕೊಡ್ಸ್ಬೇಕು ಸರ್ ನೀವು. ಅದನ್ನೇ ಹೇಳಿದ್ ನಾನು. ಹಾ ಇಲ್ಲ ಅಂತ ನಾನು ಹೇಳಿದ್ನ. ಹೌದು ಸ್ವಾಮಿ, ಈಗ ಕೊಡ್ಸಿ ಆಯ್ತು ನಾನು ಹೇಳಿದ್ನ ಕೊಡಲ್ಲ ನಿಮ್ಗೆ. ಸರ್. ಕೊಡ್ಸಿ ಸರ್. ಈಗ ಹೇಳಿದೀನಿ ಹೋಗಿ ಕೊಡ್ತಾರೆ. ಸರ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಅಲ್ಲಿ ನೋಡಿ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಈಗ ನೀವು ಹೇಳೋ ಅಂತ ಕನ್ಸಲ್ಟೆಂಟ್ ಫೀಸ್ ಕಟ್ಟಿದ್ದೀವಿ. ನೀವು ಹೇಳೋ ಅಂತ ನಾವು ಮೆಡಿಸಿನ್ಸ್ ತಗೊಂಡಿದ್ದೀವಿ. ಯಾವ ಮೆಡಿಸಿನ್ಸ್ ತಗೊಂಡಿದ್ದೀವಿ, ಎಷ್ಟು ಬಿಲ್ ಆಗಿದೆ ಅಂತ ನಮ್ಮ ಗ್ರಾಹಕರಿಗೆ ಹೆಂಗೆ ಗೊತ್ತಾಗಬೇಕು? ಎಲ್ಲ ಕೊಡ್ತಾರೆ ಹೋಗಿ. ಕೊಡ್ಸಿ ಸರ್. ಆಯ್ತು. ಹೇಳಿದೀನಿ ಹೋಗ್ರಿ ಕೊಡ್ತಾರೆ. ಅಲ್ಲ ಈಗ ಹೇಳಿದ್ರಲ್ಲ ನೀವು, ನಿಮ್ಮ ಗಮನಕ್ಕೆ ತಗೊಂಬಂದ್ರೆ ಅಷ್ಟೇ. ಮಾರ್ಚ್ ಇಯರ್ ಎಂಡ್ಗೂ ಬಿಲ್ಗೂ ಏನ್ ಸರ್ ಸಂಬಂಧ? ಯಾಕೆ ಸರ್ ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಾ? ಯಾರಿಗೂ ಮಿಸ್ಗೈಡ್. ಹೌದೌದು, ಇದು ಮಿಸ್ಗೈಡ್ ಸರ್. ಇಲ್ಲ ಇಲ್ಲ, misguide ಇನ್ನೇನಿದು? ಮಾಡ್ತಾ ಇಲ್ಲ. ಇನ್ನೇನು ಸರ್ ಮಿಸ್ಗೈಡ್ ತಾನೇ ಇದು? ಹೋಗ್ರಿ ಬಿಲ್ ಕೊಡ್ತಾರೆ ಅಂತ ಹೇಳಿ. ಅಲ್ಲ ಈಗ ಮಾರ್ಚ್ ಇಯರ್ ಎಂಡ್ಗೋದಕ್ಕೆ ಏನ್ ಸರ್ ಸಂಬಂಧ? ಮಾರ್ಚ್ ಇಯರ್ ಎಂಡ್ ಇದ್ದಾಗ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಎಲ್ಲಿ ಹಾಕಿದ್ದೀರಾ? ಸಾರ್ವಜನಿಕ ತಿಳುವಳಿಕೆ ನೋಟಿಸ್ ಎಲ್ಲಿ ಹಾಕಿದ್ದೀರಾ? ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಸರ್ ಸಾಫ್ಟ್ವೇರ್ ಅಪ್ಡೇಟ್ ಹೇಳ್ಬೇಕಲ್ವಾ? ಚೇಂಜ್ ಅದು ವೆಯ್ಟ್ ಮಾಡ್ಲೇಬೇಕು. ಕೊಡ್ತಾರೆ, ಕೊಡಲ್ಲ ಅನ್ನೋದಿಲ್ಲ. ಹಾ ಸರಿನಾ? ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ಆಲ್ಟರ್ನೇಟ್ ಬಿಲ್ ಅರೇಂಜ್ಮೆಂಟ್ ಮಾಡಿದೀವಿ, ಕೊಡ್ತಾರೆ ಹೋಗಿ. ಅದನ್ನ ಹೇಳ್ತಿರೋದು. ಎಲ್ಲಿ ನಾವು ಬಂದು ಕೇಳಿದ್ರಾಗ ನೀವು ಅರೇಂಜ್ಮೆಂಟ್ ಬಿಲ್ ಮಾಡೋದು ಆಯ್ತು. ಬೆಳಿಗ್ಗೆಯಿಂದ ಎಷ್ಟು ಬಿಲ್ ಅರ್ದಿದ್ರೆ ತೋರಿಸಿ. CCTV ಕ್ಯಾಮ್ರಾ ಇದೆ, ಅದೆಲ್ಲ ಬೇಕಾದ್ರೆ ಸರ್ ಕೇಳಿಸ್ಕೊಳ್ಳಿ. CCTV ಫುಟೇಜ್ ನ ತನಿಖೆಗೆ ಹಾಕ್ತಿವಿ. ಫಸ್ಟ್ ಗ್ರಾಹಕರಿಗೆ ಬಿಲ್ ಕೊಡಿ ಸರ್. ನೀವು ಕೊಡ್ತೀವಿ ಅಂತ ಹೇಳಿದೀವಲ್ರಿ. ಹಾ ಕೊಟ್ಟಿದೀವಿ ಅಂತ ಹೇಳಿದೀನಿ. ಕೊಡಿಸಿ. ಎಲ್ಲಿ ಕೊಟ್ಟಿದ್ದೀರಿ ನಮ್ಗೆ? ಅಲ್ಲಿಗೆ ಹೋದ್ರೆ ಕೊಡ್ತಾರೆ. ನಾನ್ ಕೊಡ್ತೀನ? ಯಾರು? ನಾನ್ ಕೊಡ್ತೀನಿ. ಹಂಗ ನಿಮ್ಗೂ ಮೆಡಿಕಲ್ ಸ್ಟೋರ್ ಸಂಬಂಧ ಇಲ್ವಾ? ಸಂಬಂಧ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಲ್ಲಿ ಹೋಗಿ ಮೆಡಿಕಲ್ ಸ್ಟೋರ್ ಬಿಲ್ ಕೊಡ್ತಾರೆ ಅಂತ ನಾನು ಹೇಳ್ತಿರೋದು. ಹೌದು ಸ್ವಾಮಿ, ಕೊಡಿಸಿ ಅಂತಾನೆ ಹೇಳ್ತಿರೋದು. ಕರೆದ್ಬಿಟ್ಟು ಹೇಳಿ ಸರ್ ಸಿಬ್ಬಂದಿನ. ಫೋನ್ ಮಾಡಿ ಮೆಡಿಕಲ್ ಸ್ಟೋರ್ ಅವ್ರಿಗೆ ಹೇಳಿರೋದು. ಸರ್ ಈಗ ಆಯ್ತು, ಕರೀರಿ ಸರ್. ಯಾರು ಸಿಬ್ಬಂದಿ ಕರೀರಿ ಸರ್ ನೀವು. ಆಯ್ತು. ಹಾಂ